ನಮಸ್ಕಾರ. ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಅಲ್ಟ್ರಾಟೆಕ್ ಸಿಮೆಂಟ್ ಕ್ವಾರ್ಟರ್ಲಿ ರಿಸಲ್ಟ್ಸು. ರೆವೆನ್ಯೂ ಜುಲೈ ಟು ಸೆಪ್ಟೆಂಬರ್ 2023 16,012 crores. July to September 2024 15,635 crores, 2.4% ಮೈನಸ್ಸು. ನೆಟ್ ಪ್ರಾಫಿಟು 1,280 ಕೋಟಿಯಿಂದ 825 ಕೋಟಿಗೆ ಬಿದ್ದಿದೆ, 35.5% ಡೌನ್. ವೀಕ್ ರಿಸಲ್ಟ್ಸು ಕಂಪ್ನಿಗೆ, ಪ್ರಾಫಿಟ್ ಮಾರ್ಜಿನ್ ಎಲ್ಲ ಕಮ್ಮಿ ಆಗಿದೆ ಅಂತ ಹೇಳಿದರೆ, ಬಿಲೋ ಎಸ್ಟಿಮೇಟ್ ರಿಸಲ್ಟ್ಸ್ ಇದು. ಹಾಗೂ ಶೇರ್ಸ್ ಅದಕ್ಕೋಸ್ಕರನೇ ಇವತ್ತು 2% ಬಿತ್ತು. ನ್ಯೂಸ್ ನಂಬರ್ 2, ಗ್ರೋಸ್ ರೆವೆನ್ಯೂ ಅಟ್ 3,145 crores ಫಾರ್ 2023-24. ಗ್ರೋ ಕಂಪ್ನಿ ಇದು ಲಾರ್ಜೆಸ್ಟ್ ಸ್ಟಾಕ್ ಬ್ರೋಕಿಂಗ್ ಕಂಪ್ನಿ ಇಂಡಿಯಾದಲ್ಲಿ ಸದ್ಯಕ್ಕೆ. ಆ್ಯಸ್ ಪರ್ ಆ್ಯಕ್ಟಿವ್ ಇನ್ವೆಸ್ಟರ್ಸ್ ನಂಬರು ಅವರ ರೆವೆನ್ಯೂ ಡಬಲ್ಗಿಂತ ಜಾಸ್ತಿ ಆಗಿದೆ, 3,145 crores ಆಗಿದೆ. ಹಾಗೂ ಅದರ ಮುಂಚಿನ ವರ್ಷ ಅವರ ರೆವೆನ್ಯೂ 1,435 crores ಇತ್ತು. ಆಪರೇಷನಲ್ ಪ್ರಾಫಿಟ್ಟು 17% ಜಾಸ್ತಿ ಆಗಿದೆ ಟು 535 crores ಕಂಪೇರ್ ಟು 458 crores. ಝೀರೋಡಾದ ರೆವೆನ್ಯೂ ಕಂಪೇರ್ ಮಾಡಿದರೆ ಅವ್ರದ್ದು 8,320 crores ಇತ್ತು. ಹಾಗೂ ನೆಟ್ ಪ್ರಾಫಿಟ್ 4,700 crores ಇತ್ತು. ನ್ಯೂಸ್ ನಂಬರ್ 3, ಸ್ಲೈಟ್ ವೀಕ್ನೆಸ್ ಇನ್ ಮಾರ್ಕೆಟ್ಸ್. ಇವತ್ತು ಮಾರ್ಕೆಟ್ಸ್ ಸ್ವಲ್ಪ ವೀಕಾಗಿ ಕ್ಲೋಸ್ ಆಗಿದೆ. ಒಂಥರ ಸೀಸಾ ಆಗಿ ನಾವು ಪಾರ್ಕಲ್ಲಿ ನೋಡ್ತೀವಿ ನೋಡಿ, ಅಪ್ ಆ್ಯಂಡ್ ಡೌನು, ಅದೇ ಥರ ಆಗ್ತಾ ಇದೆ. ಒಂದು ದಿವಸ ಅಪ್ಪು, ಒಂದು ದಿವಸ ಡೌನ್ ಆಗ್ತಾ ಇದೆ. ನಿಫ್ಟಿ 25,000 ಮಾರ್ಕ್ಗಿಂತ ಕಮ್ಮಿನೇ ಕ್ಲೋಸ್ ಆಗ್ತಾ ಇದೆ ಸದ್ಯಕ್ಕೆ. ಹಾಗೂ ಗ್ಲೋಬಲ್ ಮಾರ್ಕೆಟ್ಸು ಇವತ್ತು ಸ್ವಲ್ಪ ವೀಕ್ ಆಗಿತ್ತು. US ಎಲೆಕ್ಷನ್ಸ್ ರಿಸಲ್ಟ್ಸು ಫಸ್ಟ್ ವೀಕ್ ಆಫ್ ನವಂಬರಲ್ಲಿ ಬರುತ್ತೆ. ಆವಾಗ ಅದೊಂದು ಇಂಪಾರ್ಟೆಂಟ್ ನ್ಯೂಸ್ ಆಗುತ್ತೆ. ಯಾಕಂದರೆ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಸ್ ಇದಕ್ಕೋಸ್ಕರನೇ ಮೇ ಬಿ ಸ್ವಲ್ಪ ನರ್ವಸ್ ಆಗಿದೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಹ್ಯುಂದಾಯ್ ಮೋಟರ್ಸ್ IPO ನಾಳೆ ಸ್ಟಾಕ್ ಮಾರ್ಕೆಟ್ಸಲ್ಲಿ ಲಿಸ್ಟ್ ಆಗುತ್ತೆ. ನೋಡಬೇಕಾಗತ್ತೆ ಯಾವ ಥರ ಲಿಸ್ಟ್ ಆಗುತ್ತೆ ಅಂತ. HDFC ಬ್ಯಾಂಕ್ ಶೇರ್ಸ್ ಇವತ್ತು 3% ರ್ಯಾಲಿ ಆಗಿದೆ. ಯಾಕಂದರೆ ಒಳ್ಳೆ ಕ್ವಾರ್ಟರ್ಲಿ ರಿಸಲ್ಟ್ಸು ಶನಿವಾರ ಅನೌನ್ಸ್ ಮಾಡಿದರು. ಕೋಟಕ್ ಮಹೀಂದ್ರ ಬ್ಯಾಂಕ್ ಅದೇ ಥರ ರಿಸಲ್ಟ್ಸು ಶನಿವಾರ ಅನೌನ್ಸ್ ಮಾಡಿದರು. ಅದರ ವೀಕ್ ಆಗಿತ್ತು, ಸೊ 4.3% ಡೌನ್ ಆಗಿದೆ ಇವತ್ತು. ಬಜಾಜ್ ಫೈನಾನ್ಸ್ ಕಂಪ್ನಿದು ರಿಸಲ್ಟ್ಸು ಇವತ್ತು ಸಾಯಂಕಾಲ ಅನೌನ್ಸ್ ಆಗುತ್ತೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 73 ಪಾಯಿಂಟ್ ಡೌನು, 24,781 ಕ್ಲೋಸ್ ಆಯಿತು. ಸೆನ್ಸೆಕ್ಸು 73 ಪಾಯಿಂಟ್ ಡೌನು, 81,151 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಬಜಾಜ್ ಆಟೋ 4.34% ಅಪ್ಪು, HDFC ಬ್ಯಾಂಕ್ 2.79% ಅಪ್ಪು, ಏಷ್ಯನ್ ಪೇಂಟ್ 1.91% ಅಪ್ಪು. ಟಾಪ್ ಲೂಸರ್ಸು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 6.97% ಡೌನು. ಅವರ ರಿಸಲ್ಟ್ಸ್ ತುಂಬ ವೀಕ್ ಆಗಿತ್ತು. ಮೊನ್ನೆ ಅದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸಲ್ಲಿ ಕವರ್ ಮಾಡಿದ್ದೆ. ಕೋಟಕ್ ಮಹೀಂದ್ರ ಬ್ಯಾಂಕ್ 4.37% ಡೌನು. ಬಜಾಜ್ ಫಿನ್ಸರ್ವ್ 3.38% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಝೊಮ್ಯಾಟೊ 3.2% ಅಪ್ಪು, JSW ಎನರ್ಜಿ 1.14% ಅಪ್ಪು, TVS ಮೋಟರ್ಸ್ 0.8% ಅಪ್ಪು. ಟಾಪ್ ಲೂಸರ್ಸು ABB ಇಂಡಿಯಾ 5.73% ಡೌನು, ಸಿಮೆನ್ಸ್ 4.12% ಡೌನು. ಹಾಗೂ IOC 3.16% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೇರ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 579 ಸ್ಟಾಕು, ಕಮ್ಮಿ ಆಗಿದ್ದು 1,968. ಸೊ 23% ಮಾತ್ರ ಅಪ್ಪು, 77% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 5,486 crores ನೆಟ್ ಸೇಲ್ಸು. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 5,215 crores ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7,964 per gram, ಸಿಲ್ವರ್ 97 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 84.07, €1 91.16 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ಆನಂದ್ ರಾತಿ 52-week ಹೈ 4,382, ಕ್ಲೋಸಿಂಗು 4,144. ಡಿಕ್ಸಾನ್ ಟೆಕ್ನಾಲಜೀಸ್ 15,600, 52-week ಹೈ, ಕ್ಲೋಸಿಂಗು 15,391. MCXು 6,680, 52-week ಹೈ, ಕ್ಲೋಸಿಂಗು 6,629. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಕಾಫಿ ಡೇ 32.4, 52-week ಲೋ, ಕ್ಲೋಸಿಂಗು 33.14. ವೋಡಾಫೋನ್ ಐಡಿಯಾ 8.42, 52-week ಲೋ, ಕ್ಲೋಸಿಂಗು 8.5. ಹಾಗೂ ಇಂಡಸ್ಇಂಡ್ ಬ್ಯಾಂಕು 1,300, 52-week ಲೋ, ಕ್ಲೋಸಿಂಗು 1,308. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.59% ಡೌನು, ಜಪಾನ್ 0.07% ಡೌನು, ಜರ್ಮನಿ 0.94% ಡೌನು, ಫ್ರಾನ್ಸ್ 0.94% ಡೌನು,
UK 0.23% ಡೌನು ಹಾಗೂ ನ್ಯಾಸ್ಡ್ಯಾಕು ಶುಕ್ರವಾರ 0.63% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.